ಬಟ್ ಮಾಡಿ ತೋರ್ಸ್ತನು ಯಾಕಂತ ಕೇಳಿದ್ರೆ ಇದು ಎರಡನೇ ಸಲ ಬರೋದವ್ರು. ಹೌದ್ ಹೌದ್ ಇಲ್ಲಿ ಈ 7 ಮಕ್ಕಳ ತಾಯಿ ಜಾತ್ರೆಗೆ 2ನೇ ಸಲ ಬರೋದು. ನನ್ನವ್ವ 7 ಮಕ್ಕಳ ತಾಯಿ ಜಾತ್ರೆ ನಿಮಿತ್ತವಾಗಿ ಬರುವುದು ಅದು 2ನೇ ಸಲ. ನಾವು ಇದು ಫಸ್ಟ್ನೇ ಸಲ. ಆ ಮೊದಲನೇ ಸಲ ಬಂದು ನಾವು ದಿಮ್ ಹೊಡೆದೇವಿ. ಹೌದು ಅದು ಫಸ್ಟ್ ಬಂದು ನಾವು ದಿಮ್ ಹೊಡೆದ ನಾವೇ ಏನಂತ ಫಸ್ಟ್ ದಿಮ್ ಹೊಡೆದ ಕಾಲ್ ಕೆದರೋದು ಬೇಡ ಅಂತ ಹೇಳ್ಬಿಟ್ಟು ಸೋಮ ಸರಳ ಸಾಗಿ ಹೋಗಲಿ ಅಂತ ಬಿಟ್ಟಿದ್ದೇವೆ. ಆ ಹೋದ ಟೈಮದೊಳಗೆ ಸರಜೋಡಿ ಕಲಾವಂತರು ಹೇಳಿದ್ರು. ಆ ಫಸ್ಟಿಗೆ ಸರಜೋಡಿ ಕಲಾವಂತರು ಬಂದ ಪದ ಹಾಡಿ ಮಾರ್ಗ ಹಾಡಿದ್ರು. ಆ ಮಾರ್ಗದೊಳಗೆ ಎಲ್ಲರೂ ಮಾತಿಲ್ಲ ಹೇಳೋಣ ಇದು ಇರ್ಲಿ ಒಂದ್ ಕಡೆ ಇರ್ಲಿ. ನೀವು ಯಾಕಂದಿರಿ ಇದನ್ನ ಅದನ್ನ ಯಾರ ಕಲಸ್ಯಾರ ಅಂದಿಲ್ರಿ ಸರ. ನಾನು ಸ್ವಂತ ಮಾತಿಲ್ಲ ಹೇಳೋಣ ಮಾರಾಯ ಅಂದ್ರೆ ಮದುವೆ ಮದುಗೊಂಡ ಮಾರಾಜ್ರು ಮಾತಿಲ್ಲ ಹೇಳಿದ್ರು. ನಮಗ ಮಹಾರಾಜ್ರು ಅಂದ್ರು ಅವರೇ, ಗುರುಗಳು ಅಂದ್ರು ಅವರೇ, ಗುರುರಾಯ್ ಅಂದ್ರು ಅವರೇ. ನಮ್ಮ ಗುರುವಿನ ಗುರು ಮಹಾರಾಜ್ರ ಮದುವೆ ಮದುಗೊಂಡ್ರ ಅಂದ್ ನಮ್ ಗುರುಗಳು ಆದಂಗೆ ಅವ್ರು. ಹೌದು ಅದಕ್ಕೆ ನಾವು ಮಹಾರಾಜರು ಅನ್ನೋರೆ, ಮಾರಾಯಗಳು ಅನ್ನೋರೆ, ಒಡೆಯರು ಅನ್ನೋರೆ, ಸಿದ್ರು ಅವರು ನಮ್ಮ ಮನಸ್ಸಿನ ಪ್ರಕಾರ ಅದು ವರ್ಣ ಮಾಡಿ ಹಾಡ್ತೇವೆ. ನನ್ನ ಮಾರಾಯ ಯಾರತ್ತಂದ್ರ ಮಣಿಮಿ ಮಹಾರಾಜರು, ಮದುಗೊಂಡ ಮಹಾರಾಜ್ರ ನಮ್ಮ ಮಾರಾಯಗಳು. ಇನ್ನು ಮೇಲಾಗಿ ಕಳಿತ ಕಟ್ಟನ ಗುರುರಾಯ ಅಂದ್ರೆ ನನ್ನ ಗುರು ಇಂಗಳಿಗೆ ದೇವರ ಹೆಪ್ರಿಗೆ, ವಿಜಯಪುರ ಜಿಲ್ಲೆಯ ದೇವರ ಹೆಪ್ರಿಗೆ ತಾಲೂಕಿನ ಸುಕ್ಷೇತ್ರ ಇಂಗಳಿ ಗ್ರಾಮದೊಳಗಿರುವಂತ ಕೆಂಚು ಮಾಸ್ತಾರ್ ಅವರು ನನ್ನ ಗುರುಗಳು. ನಮಗೂ ಗುರು ಅಷ್ಟೇ, ಮುಂದೆ ನೀವೆಲ್ಲರೂ ಹೋಲಿಸಬಾರ್ದು. ಇದನ್ನ ಏನಾಗ್ತಾರಲ್ಲ, ಹಿಂದಿನ ತೆಗೆದು ಮುಂದಿನ ತೆಗೆದು ಹಿಂದಿನ ಹೋಲಿಸುವಂತ ವ್ಯವಹಾರ ಇದನ್ನ ಇಲ್ಲೇ ಮುಗೀತು. ಇದ್ರ ಲ್ಯಾಕ್ ಚುಕ್ತಾ ಆಯ್ತಿಲ್ಲ. ಯಾಕತ್ ಪ್ರಶ್ನೆ ಸಂದಿಗೆ ಬಂದು ಕರ್ರಗ್ ಅಂದಿದಿಲ್ಲ, ಕೆಂಪು ಅಂದಿದಿಲ್ಲ, ಗಿಡ್ ಅಂದಿದಿಲ್ಲ, ಉದ್ದ ಅಂದಿದಿಲ್ಲ, ಏನೋ ಅಂದಿಲ್ಲ. ಪ್ರಶ್ನೆ ಸಂದಿಗೆ ಬಂದು ನಾವು ಹಾಡುವಂತ ಆ ನುಡಿ ಹಿಡಿದವ್ರು ಕೇಳ್ಯಾರ ಅಂದಿಂದ ಅದಕ್ಕೆ ಲೆಕ್ಕ ಚುಕ್ತಾ ಆಯ್ತಿಲ್ಲ. ಮುಂದಿನ ಸಂದಿಗೆ ಬಂದು ಯಾವ ರೀತಿ ಹಾಡ್ತಾರೋ, ಯಾವ ರೀತಿ ಮಾತಾಡ್ತಾರ ಅನ್ನೋದು ಮುಂದಿನ ಸಂದಿಗೆ ಅವ್ರಿಗೆ ಬಿಡ್ತು. ಇನ್ನು ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಯಾರಿಗೆ ಮಾಡ್ಬೇಕು, ಯಾಕತ್ ಅವ್ರು ಮಾತಾಡೋದ ನಾವು ಮಾತಾಡ್ದಂಗ ಆಗತೈತಿ. ಅದು ಬಹಳ ಮಾತಾಡುವಂತದಿಲ್ಲ. ಪ್ರಶ್ನೆ ಸಂದಿಗೆ ಬಹಳ ಮಾತಾಡಬಾರ್ದು ಬಿಟ್ಟಿದ್ದೇವೆ. ಆ ಯೂಟ್ಯೂಬ್ ಚಾನಲ್ದವ್ರ ಅಂದ್ರ ಆ ಕಲಾವಿದ್ರ ಪಾಳಿ ದೇವ್ರ ಇದ್ದಂಗೆ. ಅವರು ಅದೇ ಅಂತಾರ, ನೀವು ಅದೇ ಅಂದ್ರಲ್ಲ. ಅವರು ಕಲಾವಿದ್ರೆ ನಾವು ಕಲಾವಿದ್ರಿ. ಅಮ್ಮಗ್ ಸಿದ್ಧ ಸರ್ವಣ ಸಿದ್ಧ ಅಂದ್ರೆ 2 ಕಣ್ಣು ಇದ್ದಂಗ. 2 ಮಳೆಗ್ರಾನ ಮ್ಯಾಲೂ ಅಷ್ಟೇ, ಅಮ್ಮಗ್ ಸಿದ್ಧನ ಮ್ಯಾಲೂ ಅಷ್ಟೇ. ಹಾಡೋರು ಯೂಟ್ಯೂಬ್ ನಮಗ್ ಕಣ್ಣಿದ್ದಂಗ. ನಾವ್ ಹೆಂಗ ಅಮ್ಮಗ್ ಸಿದ್ದಾಗ ಮಳೆಗ್ರಾಗ ನಮ್ ಕಣ್ ಹೆಂಗ ಅವ್ರ ಹೆಂಗ ಅಡ್ಡದಾರ ನೋಡ ಹಂಗ ನಮ್ ಕಣ್ ಅವ್ರ ಇದ್ದಂಗ. ಮತ್ತೊಮ್ಮೆ ಮಗದೊಮ್ಮೆ ಯೂಟ್ಯೂಬ್ ಚಾನಲ್ದವ್ರಿಗೆ ಮತ್ತ ನನ್ನ ಕಡೆಯಿಂದ ಇಂಗಳಿಗೆ ಮ್ಯಾಲಿನ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ, ಕೇಳಿದ್ರೆ ಒಂದು ಕಾರಣ ಚಲೋದಾಗ್ಲಿ, ಒಂದು ಜಾತ್ರೆ ಆಗ್ಲಿ, ಒಂದು ಮನಿ ಶಾಂತಿ, ಈಗ ಒಳಗಂತೂ ಮದ್ವಿದೈತಿ, ಹೆಂಗೇನು ಏನೇ ಇದ್ರು ಒಟ್ಟು ಯೂಟ್ಯೂಬ್. ಈಗೆಲ್ಲ ಪಿಕ್ಚರ್ ಇದಕ್ಕೆ ಸ್ಟ್ಯಾಕೇಜ್ ಹೋಗೋದು ಅದೆಲ್ಲ ಬಿಟ್ಬಿಟ್ರಿ. ಈಗ ಎಲ್ಲಾ ಯೂಟ್ಯೂಬ್ ಚಾನಲ್ ಒಂದ ಸತ್ಯದಾಗ್ಬೋದು, ಕೆಟ್ಟದಾಗ್ಬೋದು, ಚಲೋ ಇರ್ಬೋದು, ಕೆಟ್ಟ ಇರ್ಬೋದು, ಮೊದಲು ಒಯ್ದು ಮನಿ ಮುಟ್ಸುವಂತ ಕೆಲಸ ಯಾರು ಮುಟ್ತಾರ? ಯೂಟ್ಯೂಬ್ ಚಾನಲ್ದವ್ರಿಗೆ ಮಾಡ್ತಾರ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ ಇನ್ನು ಅವ್ರ ಲೆಕ್ಕ ಚುಕ್ತಾ ಮಾಡ್ಯದ. ಮುಂದಿನ ಸಂದಿಗೆ ಯಾವ ರೀತಿ ಹಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಕುಡ್ದಾಡ್ತಾರೆ, ಯಾವ ರೀತಿ ಇದು ಮಾಡ್ತಾರ ಅನಂತದ ಮುಂದಿನ ಸಂದಿಗೆ ಹಾಡೋನತ್ತ. ಇನ್ನು ಹೇಳ್ರಿ ಸತಿ ಪತಿ ಮಾಡಿ ದಾಸತ್ತು ಕಲ್ಲಣಕ ಬಂದಾರರೆ, ಭೂಮಿ ಮ್ಯಾಲ ಬದುಕಬಾರ್ದಂದಾರರೆ, ವಿಷ ಕುಡಿಲಾಕ ನಿರ್ಧಾರ ಮಾಡ್ಯಾರರೆ. ನನ್ನ ತಾಯಿ ಬಳಗದ ಮೇಲೆ ಹಾಡಬೇಕಂತ ಅವಾಗನೇ ಹೇಳಿದ್ದೀವಿ. ಯಾಕತ್ ಕೇಳಿ ಈಗೀಗ ಬಂದು ಜನ ಕೂಡ್ಲಾಕತ್ತೈತಿ. ಇನ್ನು ಮುಂದಿನ ಸಂಧಿ ಕ್ಯಾಲಿ ಹಾಡುವಾಗ ನನ್ನ ತಾಯಿ ಅಂತ ಶ್ರೇಷ್ಠದಾಳ. ಆ ತಾಯಿ ಭೂಮಿ ಮ್ಯಾಲ ಹೆಣ್ಣಾಗಿ ಹುಟ್ಟು ಬಂದಿಂದ ಏನಂತಾರಲ್ಲ, ಬರುವಾಗ ಉಸಿರಟ್ಟೆ ಇರ್ತದ, ಹೆಸರು ಇರೋದಿಲ್ಲತ್ತ. ಇದು ಎಲ್ಲಾ ಭೋ ಬಂಧನಗಳನ್ನ ಗೆದ್ದು ಹೋಗುವಂತ ಟೈಮ್ದೊಳಗ ಆ ಉಸಿರು ಇರುದಿಲ್ಲತ್ತ, ಹೆಸರು ಇರ್ತದ. ಉಸಿರು ಹಾರಿ ಹೋಗಿರ್ತದ, ಹೆಸರು ಉಳಿದಿರ್ತದ. ಮುಂದಿನ
ಮಕ್ಕಳಿಗೆ ಸಲುವಾಗಿ ಏನ ಕಷ್ಟ ಮಾಡ್ಯಾಳ ಏನ ಭೋಗಶಾಳ ಅನ್ನಂತದ್ ಹಾಡು ಹೇಳುದದ ಹೇಳುದದ. ಕ್ಯಾಲಿ ಹಾಡುವಂತ ಟೈಮ್ದಾಗ ಹಾಡೋನು ಹಾ, ಹಾ. ಯಾಕಂದ್ರೆ ಯಾರು ಎದ್ದು ಹೋಗಬೇಡ್ರಿ ಇಲ್ಲೇ ಕುಂದ್ರಿ ಮುಂದಿನ ಸಂದಿಗೆ ತಾಯಿ ಅಂತ ಶ್ರೇಷ್ಠನೆ ಕೆಲ ಅಂತ ಅನ್ನೋದು ಹಾಡು ಹೇಳೋನು ಊರು ದೂರದ ಹಾ ಊರು ದೂರದ ಇಲ್ಲಿ ಹೋಗಲ್ಲ ಇಲ್ಲೇ ಇರ್ತಾರ ಅದಕ್ಕಿರ್ಲಿ ಮೆಟ್ಟೆಗೊಡ್ಡದಾಗ ನನ್ನಪ್ಪ ಅಮ್ಮಗೆ ಮಕ್ಕಳ ಕೊಡಲಾಗ ಕೊಂತಾನರೆ ದೇವಲೋಕ ಕೊರವಿನ ಕಳಶಾನರೆ ಕಥ ಮಾಡ್ತಾರ ಪದ ಹೆಂಗ ಬರದಾನರೆ ಮೆಟ್ಟೆಗೊಡ್ಡದಾಗ ನನ್ನಪ್ಪ ಅಮ್ಮಗೆ ಮಕ್ಕಳ ಕೊಡಲಾಕ ಕೊಂತಾನರೆ ದೇವಲೋಕ ಕೊರವಿನ ಕಳಶಾನರೆ ಕಥ ಮಾಡ್ತಾರ ಪದ ಹೆಂಗ ಬರದಾನರೆ